ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ದೆಹಲಿ ಸ್ಫೋಟ ಪ್ರಕರಣದ ತನಿಖೆ ಚುರುಕಾಗಿದೆ. NIA ಎಲ್ಲ ಆಯಾಮಗಳಿಂದಲೂ ತನಿಖೆಯನ್ನು ಕೈಗೊಂಡಿದೆ. ಹಾಗೆ ಜಗತ್ತಿನ ನಾನಾ ದೇಶಗಳ ನಾಯಕರು ಈ ಉಗ್ರ ಕೃತ್ಯವನ್ನು ಖಂಡಿಸ್ತಾ ಇದ್ದಾರೆ. ಈ ನಡುವೆ 13 ಮಂದಿಯನ್ನು ಬಲಿ ಪಡೆದ ಈ ದಾಳಿಯ ಹೊಣೆಯನ್ನ ಜೈಷ್ ಇ ಮೊಹಮ್ಮದ್ ಹೊತ್ತಿದೆ. ಆಪರೇಷನ್ ಸಿಂಧೂರ್ಗೆ ಪ್ರತೀಕಾರವಾಗಿ ಈ ದಾಳಿಯನ್ನು ನಾವು ಮಾಡಿದೀವಿ ಅಂತ ಅವರು ಕ್ಲೈಮ್ ಮಾಡ್ಕೊಳ್ತಾ ಇದ್ದಾರೆ. ಅವರ ಪ್ಲಾನ್ ಸಂಪೂರ್ಣವಾಗಿ ಯಶಸ್ಸನ್ನು ಪಡ್ಕೊಂಡಿದ್ರೆ ದೊಡ್ಡದೊಂದು ಅನಾಹುತನೇ ಆಗಿ ಹೋಗ್ತಾ ಇತ್ತು. ಆದ್ರೆ ಅಷ್ಟರಲ್ಲಿ ಡಾಕ್ಟರ್ ರಾಕೆಟ್ಸ್ ಹೆಗಲಿಗೆ ನಮ್ಮ ಪೊಲೀಸರು ಕೈ ಹಾಕಿದ್ದಾರೆ. ಹೀಗಾಗಿ ದೊಡ್ಡ ಅನಾಹುತವೊಂದು ತಪ್ಪಿದೆ. ಹಾಗಾದ್ರೆ ಈ ಡಾಕ್ಟರ್ಗಳ ರಾಕೆಟ್ ಬಗ್ಗೆ ಪೊಲೀಸರಿಗೆ, ಏಜೆನ್ಸಿಗಳಿಗೆ ಸುಳಿವು ಹೇಗೆ ಸಿಗುತ್ತು? ಅವರನ್ನ ಹಿಡಿದುಕೊಟ್ಟ ಆ ಸಣ್ಣ ಕ್ಲೂ ಏನು? ಬನ್ನಿ ನೋಡೋಣ. ಗೆಳೆಯರೆ, ಬಹಳಷ್ಟು ಬಾರಿ ಹಾಗಾಗತ್ತೆ. ಯಾವುದೋ ಒಂದು ಸಣ್ಣ ಎಳೆ, ಸಣ್ಣ ಕ್ಲೂ, ಒಂದು ಸಣ್ಣ ಬೆಳಕು ದೊಡ್ಡ ದೊಡ್ಡ ಪ್ರಕರಣಗಳನ್ನ ಬಯಲು ಮಾಡಿಬಿಡುತ್ತೆ, ಅನಾಹುತಗಳನ್ನು ತಪ್ಪಿಸಿ ಬಿಡುತ್ತೆ. ಭಾರತದಲ್ಲಿ ಆಗಬೇಕಿದ್ದ ದೊಡ್ಡ ಉಗ್ರ ದಾಳಿಯನ್ನು ತಪ್ಪಿಸಿದ್ದು ಕೂಡ ಅಂಥದ್ದೇ ಒಂದು ಸಣ್ಣ ಬುದ್ಧಿವಂತಿಕೆ, ಒಂದು ಸಣ್ಣ ಆಸಕ್ತಿ ಹಾಗೂ ಒಂದು ಸಣ್ಣ ಸುಳಿವು. ಸ್ನೇಹಿತರೆ, ಅವತ್ತು ಶ್ರೀನಗರದಲ್ಲಿ ಸೀನಿಯರ್ ಪೊಲೀಸ್ ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್ ಸಂದೀಪ್ ಚಕ್ರವರ್ತಿ ಯೋಚನೆಗೆ ಬಿದ್ದಿದ್ರು. ಕಾಶ್ಮೀರದಲ್ಲಿ ಕಾಣಿಸಿಕೊಂಡಿದ್ದ ಒಂದು ಪೋಸ್ಟರ್ ಅವರ ಗಮನವನ್ನು ಸೆಳೆದಿತ್ತು ಮತ್ತು ಅವರನ್ನ ಆಲೋಚನೆಗೆ ಹಚ್ಚಿತ್ತು. ಸಂದೀಪ್ ಚಕ್ರವರ್ತಿ ಪಹಲ್ಗಾಮ್ ದಾಳಿಯ ಸಂದರ್ಭದಲ್ಲೂ ಶ್ರೀನಗರದಲ್ಲೇ ಇದ್ರು. ಆ ನಂತರ ನಡೆದ ಆಪರೇಷನ್ ಮಹಾದೇವ್ ಅಲ್ಲಿ ಕೂಡ ಅವರು ಭಾಗಿಯಾಗಿದ್ರು. ಹೀಗಾಗಿ ಕಾಶ್ಮೀರ ಕಣಿವೆಯ ಉಗ್ರರ ಮನಸ್ಥಿತಿ, ಅವರ ನೆಟ್ವರ್ಕ್, ಅವರು ಯೋಚನೆ ಮಾಡೋ ರೀತಿ, ಅಲ್ಲಿನ ಸಿಂಪಥೈಸರ್ಗಳು, ಓವರ್ ದ ಗ್ರೌಂಡ್ ವರ್ಕರ್ಗಳು, ಅವರ ವರ್ತನೆಗಳು, ಸೈಕಾಲಜಿ, ಇವುಗಳ ಪರಿಚಯ ತಕ್ಕ ಮಟ್ಟಿಗೆ ಅವರಿಗಿತ್ತು. ಅಲ್ಲಿನ ಚಲನವಲನಗಳ ಬಗ್ಗೆ ಕೂಡ ಅವರು ಅರ್ಥ ಮಾಡ್ಕೊಂಡಿದ್ರು. ಉಗ್ರರು ಮತ್ತವರ ಸಿಂಪಥೈಸರ್ಗಳ ಚಲನವಲನಗಳನ್ನ ಕೂಡ ಸಂದೀಪ್ ಅರ್ಥ ಮಾಡ್ಕೊಂಡಿದ್ರು. ಇಂಥ ಸಂದೀಪ್ ಚಕ್ರವರ್ತಿ ಅವರ ಕಣ್ಣಿಗೆ ಅವತ್ತು ಶ್ರೀನಗರದಲ್ಲೊಂದು ಪೋಸ್ಟರ್ ಕಾಣಿಸ್ಕೊಳ್ತು. ಅದು ಭಾರತದ ಮೇಲೆ ದಾಳಿ ಮಾಡ್ತೀವಿ ಅನ್ನೋ ಥರದ ಎಚ್ಚರಿಕೆಯ ಪೋಸ್ಟರ್. ಗೆಳೆಯರೆ, 2019ಕ್ಕೂ ಮೊದಲು ಕಾಶ್ಮೀರದಲ್ಲಿ ಇದು ತುಂಬಾ ಕಾಮನ್ ಆಗಿ ನಡೀತಾ ಇದ್ದ ವಿಷಯ. ನಿಮಗೆ ಗೊತ್ತಿರಬೇಕು, 1990ರ ದಶಕದಲ್ಲಿ ಹಿಂದೂಗಳನ್ನು ಕೊಲ್ತೀವಿ ಅಂತ ಅವರು ಮೈಕುಗಳಲ್ಲಿ ಅನೌನ್ಸ್ ಮಾಡ್ತಾ ಇದ್ರು, ಪಾಂಪ್ಲೆಟ್ಗಳನ್ನು ಹಾಕ್ತಾ ಇದ್ರು, ಪೊಲೀಸ್ ಠಾಣೆಗಳ ಮೇಲೆ, ಪೊಲೀಸರ ಮೇಲೆ ಮಾಡೋ ದಾಳಿಗಳನ್ನು ಕೂಡ ಹೇಳಿ ಮಾಡ್ತಾ ಇದ್ರು. ಅವತ್ತಿಗೆ ಕಾಶ್ಮೀರದ ಉಗ್ರವಾದವನ್ನು ನಿಯಂತ್ರಿಸೋದ್ರಲ್ಲಿ ಭಾರತದ ಸರ್ಕಾರ ತುಂಬಾ ಆಕ್ಟಿವ್ ಆಗಿ ಕೆಲಸ ಮಾಡಲಿಲ್ಲ. ಇನ್ನು ಇಂಥ ಘಟನೆಗಳಾದಾಗ ಅಲ್ಲಿನ ಆಡಳಿತ ದೆಹಲಿಗೆ ವಿಷಯ ಮುಟ್ಟಿಸಿ ದೆಹಲಿಯಿಂದ ಅನುಮತಿಯನ್ನು ಪಡ್ಕೊಂಡು ಆ ನಂತರ ಮುಂದುವರಿಬೇಕಿತ್ತು. ಹಾಗೆ ಅವತ್ತಿಗೆ ಜಮ್ಮು ಕಾಶ್ಮೀರದಲ್ಲಿ ಒಂದು ರಾಜ್ಯ ಸರ್ಕಾರ ಕೂಡ ಇತ್ತು. ಲಾ ಅಂಡ್ ಆರ್ಡರ್ ಅನ್ನೋದು ರಾಜ್ಯ ಸರ್ಕಾರದ ಕೆಲಸ. ಹೀಗಾಗಿ ಅಲ್ಲಿನ ಭದ್ರತಾ ಪಡೆಗಳು ಕೂಡ ಕೈಕಟ್ಟಿ ಕೂತ್ಕೋಬೇಕಾಗಿ ಬರ್ತಾ ಇತ್ತು. ಇದೆಲ್ಲ 2019ರವರೆಗೆ ಮುಂದುವರಿತು. ಇನ್ನು ಅವತ್ತಿಗೆ ಜೈಷ್ ಹಾಗೂ ಹೆಜ್ಬುಲ್ಲಾಗಳು ಈ ಕೃತ್ಯವನ್ನು ಅತಿ ಹೆಚ್ಚಾಗಿ ಮಾಡ್ತಾ ಇದ್ವು. ಆದ್ರೆ ಯಾವಾಗ ಜಮ್ಮು ಕಾಶ್ಮೀರಕ್ಕಿದ್ದ ಸ್ಪೆಷಲ್ ಸ್ಟೇಟಸ್ ಅನ್ನ ತೆಗೆದು ಅದನ್ನ ಕೇಂದ್ರ ಆಡಳಿತ ಪ್ರದೇಶವನ್ನಾಗಿ ಮಾಡಲಾಯಿತು, ಅಲ್ಲಿನ ಅಧಿಕಾರ ಲೆಫ್ಟಿನೆಂಟ್ ಗವರ್ನರ್ ಕೈಗೆ ಸಿಕ್ಕಿ ಅಲ್ಲಿ ಸೇನೆಯ ಹಿಡಿತ ಹೆಚ್ಚಾಗಿ ಲಾ ಅಂಡ್ ಆರ್ಡರ್ ನ ಜವಾಬ್ದಾರಿ ಕೂಡ ಲೆಫ್ಟಿನೆಂಟ್ ಗವರ್ನರ್ ಕೈಗೆ ಬಂದ ಮೇಲೆ ಇಂಥ ಪೋಸ್ಟುಗಳು ಅಲ್ಲಿ ಕಾಣೋದು ಕಡಿಮೆ ಆಯ್ತು. ಯಾಕೆಂದ್ರೆ ಹೀಗೆ ಪೋಸ್ಟುಗಳನ್ನ ಹಾಕಿದ್ರೆ ಸೇನೆ ತಕ್ಷಣ ಕಾರ್ಯಪ್ರವೃತ್ತ ಆಗುತ್ತೆ ಅನ್ನೋದು ಉಗ್ರರಿಗೆ ಕೂಡ ಗೊತ್ತಾಗಿತ್ತು. ಪೊಲೀಸರು ಕೂಡ ಯಾವ ನಿರ್ಬಂಧಗಳು ಇಲ್ಲದೆ ಅಲ್ಲಿ ಕೆಲಸ ಮಾಡೋದಕ್ಕೆ ಶುರು ಮಾಡಿದ್ರು. ಹೀಗಾಗಿ ಇಂಥ ಪೋಸ್ಟರ್ಗಳು 2019ರ ನಂತರ ಬಹಿರಂಗವಾಗಿ ಕಾಣಿಸ್ಕೊಳ್ಳೋದು ಕಡಿಮೆ ಆಗಿತ್ತು. ಇನ್ನು ಪಹಲ್ಗಾಮ್ ದಾಳಿಯ ನಂತರವಂತೂ ಇಂಥದ್ದೆಲ್ಲ ಹೆಚ್ಚು ಕಡಿಮೆ ನಿಂತೇ ಹೋಗಿತ್ತು. ಆದ್ರೆ ಅಕ್ಟೋಬರ್ ಮಧ್ಯದಲ್ಲಿ ಮತ್ತೆ ಅಂಥದ್ದೊಂದು ಪೋಸ್ಟರ್ ಕಣ್ಣಿಗೆ ಬಿತ್ತು. ಅದನ್ನ ನೋಡಿದ SSP ಸಂದೀಪ್ ಚಕ್ರವರ್ತಿ ತಮ್ಮ ಆಪ್ತ ವಲಯದ ಅಧಿಕಾರಿಗಳನ್ನ ಕರೆದು ಆ ಪೋಸ್ಟರ್ ಅಂಟಿಸಿದವರ ಕುರಿತು ಮಾಹಿತಿಯನ್ನ ಕಲೆ ಹಾಕೋದಿಕ್ಕೆ ಹೇಳಿದ್ರು. ಇದು ಜಸ್ಟ್ ಮೇಲಧಿಕಾರಿಯೊಬ್ಬರ ಆದೇಶ ಅಂತ ಕಾಟಾಚಾರಕ್ಕೆ ಕೆಲಸ ಮಾಡದೆ ಅವರು ಹೇಳಿದ್ದನ್ನ ಕೆಳಗಿನ ಅಧಿಕಾರಿಗಳು ತುಂಬಾ ಸೀರಿಯಸ್ ಆಗಿ ತಗೊಂಡ್ರು, ಶ್ರದ್ಧೆಯಿಂದ ಕೆಲಸ ಮಾಡಿದ್ರು. ಅಲ್ಲವರಿಗೆ ಬಹುದೊಡ್ಡ ಮಾಹಿತಿ ಲಭ್ಯ ಆಯಿತು. CCTV ಕ್ಯಾಮೆರಾಗಳನ್ನು ಪರಿಶೀಲನೆ ಮಾಡಿದಾಗ ಆ ಪೋಸ್ಟರ್ ಅಂಟಿಸಿದ್ದು ಈ ಹಿಂದೆ ಕಾಶ್ಮೀರದಲ್ಲಿ ಕಲ್ಲು ತೂರಾಟದ ಪ್ರಕರಣಗಳಲ್ಲಿ ಭಾಗಿಯಾಗ್ತಾ ಇದ್ದ ಯುವಕರೇ ಅನ್ನೋದು ಗೊತ್ತಾಯ್ತು. ಅವರನ್ನ ತಗೊಂಡು ಬಂದ ಪೊಲೀಸರು ಸ್ವಲ್ಪ ವರ್ಕ್ ಮಾಡಿದ್ರು ಅಷ್ಟೇ. ಆ ಹುಡುಗರು ಪೋಸ್ಟರ್ ಅಂಟಿಸೋದಕ್ಕೆ ಹೇಳಿದವನು ಯಾರು ಅನ್ನೋದ್ರ ಬಗ್ಗೆ ಕೂಡ ಬಾಯ್ಬಿಟ್ರು. ಆಗ ಪೊಲೀಸರು ಹೋಗಿ ನಿಂತಿದ್ದು ಅಲ್ಲಿನ ಸೋಫಿಯಾನ್ ಮಸೀದಿಯಲ್ಲಿ ಮುಲ್ಲಾ ಆಗಿದ್ದ ಇಮಾಮ್ ಇರ್ಫಾನ್ ಅನ್ನೋನ ಮುಂದೆ. ಈ ಇರ್ಫಾನ್ ಎಂಥವನು ಅಂದ್ರೆ ಅವನ ವಿಚಾರಣೆ 2-3 ವಾರಗಳ ಕಾಲ ನಡೀತು. ಇಷ್ಟಾದರೂ ಅವನು ಹೆಚ್ಚೇನು ಬಾಯ್ ಬಿಡಲಿಲ್ಲ. ಆದರೆ ಅಲ್ಲಿ ಬಾಯ್ ಬಿಡಿಸೋದಕ್ಕೆ ನಿಂತಿದ್ದವರು ಜಮ್ಮು ಕಾಶ್ಮೀರದ ಪೊಲೀಸರು. ಅವರಿಗೆ ಉಗ್ರರ ಬಳಿನೇ ಮಾಹಿತಿ ಪಡ್ಕೊಂಡು ಅಭ್ಯಾಸ ಆಯಿತು. ಅಂಥದ್ರಲ್ಲಿ ಇವನು ಯಾವ ಮುಲ್ಲ. ಹೀಗಾಗಿ ಪೊಲೀಸರು ತಮ್ಮದೇ ಸ್ಟೈಲಲ್ಲಿ ಮೌಲ್ವಿಯನ್ನ ಮಾತಾಡಿಸೋದಕ್ಕೆ ಶುರು ಮಾಡಿದ್ರು. ಅಲ್ಲವನು ಜೈಷ್ನ ದೊಡ್ಡ ಕುತಂತ್ರವೊಂದನ್ನ ಬಾಯ್ಬಿಟ್ಟ. ಆ ಮಾಹಿತಿ ಬೆನ್ ಹತ್ತಿದ ಪೊಲೀಸರು ಮೊದಲು ಡಾಕ್ಟರ್ ಮುಜಾಮಿಲ್ನನ್ನ ವಶಕ್ಕೆ ಪಡ್ಕೊಂಡ್ರು. ಹಾಗೆ
ಅನಂತನಾಗ್ ಜಿಲ್ಲೆಯ ಆರೋಗ್ಯ ಕೇಂದ್ರದ ಮೇಲೆ ದಾಳಿ ಮಾಡಿ ಅಲ್ಲಿಂದ ಒಂದು AK ಬಂದೂಕನ್ನು ಕೂಡ ವಶಪಡಿಸಿಕೊಂಡ್ರು. ಆ ಬಳಿಕ ಸಹರಾನ್ಪುರದ ಡಾಕ್ಟರ್ ಆದಿಲ್ ಅಹ್ಮದ್ ರದಾರ್ ಅನ್ನೋನ ಬಂಧನ ಆಯಿತು. ಇಷ್ಟಾಗೋ ಹೊತ್ತಿಗೆ ಮುಜಾಮಿಲ್ಗೆ ಸ್ವಲ್ಪ ವರ್ಕ್ ಮಾಡಿದ್ದ ಪೊಲೀಸರು ಅವನ ಬಾಯಿಂದ ಮತ್ತಷ್ಟು ಮಾಹಿತಿ ಕೂಡ ಹೊರಬರೋ ಹಾಗೆ ಮಾಡಿದ್ರು. ಅದು ನಿಜಕ್ಕೂ ಭಯಾನಕ ಮಾಹಿತಿಯಾಗಿತ್ತು. ಗೆಳೆಯರೆ, ಈ ಮುಜಾಮಿಲ್ನ ಮನೆ ಮೇಲೆ ದಾಳಿ ಮಾಡಿದ್ದ ಪೊಲೀಸರಿಗೆ ಸುಮಾರು 3 ಟನ್ನುಗಳಷ್ಟು ಸ್ಫೋಟಕಗಳು ಸಿಗತ್ವೆ. ಅಲ್ಲಿ ಗನ್ನುಗಳಿದ್ವು, AK ಬಂದೂಕಿತ್ತು, ಕ್ಯಾಟ್ರೇಜುಗಳು, ಜೀವಂತ ಗುಂಡುಗಳಿದ್ವು, ಸ್ಫೋಟಕಗಳು. ಹೀಗೆ ಭಯೋತ್ಪಾದಕ ಚಟುವಟಿಕೆ ನಡೆಸೋದಕ್ಕೆ ಅಗತ್ಯವಾಗಿ ಬೇಕಾಗಿದ್ದ ಎಲ್ಲವನ್ನ ಮುಜಾಮಿಲ್ ಶೇಖರಿಸಿಟ್ಟುಕೊಂಡಿದ್ದ. ಅಲ್ಲಿ ಅದೆಲ್ಲವನ್ನ ವಶಕ್ಕೆ ಪಡೆದ ಪೊಲೀಸರು ಆ ಬಳಿಕ ಮುಜಾಮಿಲ್ನ ಗರ್ಲ್ ಫ್ರೆಂಡ್ ಕಮ್ ಲೇಡಿ ಟೆರರಿಸ್ಟ್ ಡಾಕ್ಟರ್ ಶಾಹಿನಾ ಶಾಹಿದ್ಗಳನ್ನು ವಶಕ್ಕೆ ಪಡ್ಕೊಂಡ್ರು. ಆ ನಂತರ ಪೊಲೀಸರ ಕಣ್ಣು ಡಾಕ್ಟರ್ ಉಮರ್ ಮೇಲೆ ಬಿತ್ತು. ಹೀಗಾಗಿ ಅವರು ಅಲ್-ಫಲ್ಹಾ ಯೂನಿವರ್ಸಿಟಿ ಮೇಲೆ ದಾಳಿ ಮಾಡಿದ್ರು. ಅಲ್ಲೂ ಮುಜಾಮಿಲ್ಗೆ ಸಂಬಂಧಿಸಿದ ಕೋಣೆಯಲ್ಲಿ 360 kgಗಳಷ್ಟು ಸ್ಫೋಟಕ ಸಿಕ್ತು. ಆಮೇಲೆ ನಡೆದದ್ದೇ ದೆಹಲಿಯ ದಾಳಿ. ಹೀಗೊಂದು ಸಣ್ಣ ಪೋಸ್ಟರ್ ಇಡೀ ಪ್ಲಾನ್ ಬಹಿರಂಗ ಆಗೋ ಹಾಗೆ ಮಾಡ್ತು. ಅದನ್ನು ನೋಡಿ ಪೊಲೀಸರು ತಕ್ಷಣ ಕಾರ್ಯಪ್ರವೃತ್ತರಾಗದೇ ಇದ್ದಿದ್ರೆ ಇನ್ನೂ ದೊಡ್ಡ ಅನಾಹುತವೇ ಅಲ್ಲಿ ಆಗ್ತಾ ಇತ್ತೋ ಏನೋ. ಇನ್ನು ಇಲ್ಲಿ ಉಗ್ರ ಉಮರ್ ಪ್ಯಾನಿಕ್ ಆಗಿ ದೆಹಲಿಯ ಕಾರಲ್ಲಿ ಸ್ಫೋಟಿಸಿಕೊಳ್ಳದೇ ಇದ್ದಿದ್ರೆ ಅಥವಾ ಅದನ್ನು ಅವನು ಸ್ವಲ್ಪ ತಡ ಮಾಡಿದ್ರೂ ಕೂಡ ಈ ದಾಳಿ ಆಗದ ಹಾಗೆ ಭದ್ರತಾ ಪಡೆಗಳು ತಡೆದು ಬಿಡ್ತಾ ಇತ್ತು. ದೆಹಲಿಯ ಸ್ಫೋಟ ಅನ್ನೋದು ಪ್ಲಾನ್ ಪ್ರಕಾರ ಆಗಲಿಲ್ಲ. ಅದವನು ಏಕಾಏಕಿ ತಗೊಂಡ ನಿರ್ಧಾರ. ಹೀಗಾಗಿ ಅದನ್ನು ತಪ್ಪಿಸೋದಿಕ್ಕಲ್ಲಿ ಸಾಧ್ಯ ಆಗಲಿಲ್ಲ. ಇನ್ನು ಈ ರೆಡ್ ಫೋರ್ಟ್ನ ಸ್ಫೋಟ ಸ್ವಲ್ಪ ತಡ ಆಗಿದ್ದಿದ್ರೆ ಅಥವಾ ಈ ತಂಡ ಪೊಲೀಸರ ಬಲೆಗೆ ಬೀಳದೇ ಇದ್ದಿದ್ರೆ ಉಗ್ರರು ದೆಹಲಿಯಲ್ಲಿ, ಉತ್ತರ ಪ್ರದೇಶದಲ್ಲಿ, ಕೋಲ್ಕತಾದಲ್ಲಿ, ಜಮ್ಮು ಕಾಶ್ಮೀರದಲ್ಲಿ, ಹರಿಯಾಣದಲ್ಲಿ ಹೀಗೆ ಸಾಕಷ್ಟು ಕಡೆಗಳಲ್ಲಿ ಭಾರೀ ಸ್ಫೋಟಗಳನ್ನು ನಡೆಸೋದಕ್ಕೆ ದೊಡ್ಡ ಸಂಚನ್ನೇ ನಡೆಸಿದ್ರು ಅನ್ನೋದು ಏಜೆನ್ಸಿಗಳ ತನಿಖೆಯಿಂದ ಹೊರಬರ್ತಾ ಇದೆ. ಇನ್ನು ಇಲ್ಲಿ ಈ 4 ಡಾಕ್ಟರ್ಗಳು ಒಬ್ಬರನ್ನೊಬ್ಬರು ಸಂಪರ್ಕಿಸಿದ್ದು ಹೇಗೆ ಅನ್ನೋದರ ಬಗ್ಗೆ ಕೂಡ ಜಮ್ಮು ಕಾಶ್ಮೀರದ ಪೊಲೀಸರು ಮಾಹಿತಿಯನ್ನು ಹೊರಹಾಕಿದ್ದಾರೆ. ಈ ಪ್ಲಾನ್ನ ತನಿಖೆಯ ಸಂದರ್ಭದಲ್ಲಿ ಮುಲ್ಲಾ ಇರ್ಫಾನ್ ಇನ್ಯಾರ ಜೊತೆಯಲ್ಲಿ ಸಂಪರ್ಕದಲ್ಲಿದ್ದ ಅನ್ನೋದನ್ನು ಕೂಡ ಪತ್ತೆ ಮಾಡಲಾಗಿದೆ. ಅಲ್ಲಿ ಮತ್ತೊಬ್ಬ ಮುಲ್ಲಾ ಹಫೀಜ್ ಮೊಹಮ್ಮದ್ ಇಷ್ಟಿಯಾಕ್ ಫರೀದಾಬಾದ್ಗೆ ಆಯುಧ ಮತ್ತು ಸ್ಫೋಟಕಗಳು ತಲುಪೋದಕ್ಕೆ ಬೇಕಾದ ಲಾಜಿಸ್ಟಿಕ್ ಸಪೋರ್ಟ್ ಅನ್ನ ಕೊಟ್ಟಿದ್ದಂತೆ. ಅವನನ್ನು ಕೂಡ ಪೊಲೀಸರು ಎತ್ತಾಕೊಂಡು ಬಂದಿದ್ದಾರೆ. ಹಾಗೇನೆ ಮುಲ್ಲಾ ಇರ್ಫಾನ್ ನ ಪರಮಾಪ್ತ ಗಂದರ್ಬಾಲ್ನ ನಿವಾಸಿ ಜಮೀರ್ ಅಹಮದ್ ಅಹಂಗರ್ ಆಲಿಯಾಸ್ ಮುಲ್ತಾಶ್ ಅನ್ನೋನನ್ನು ಕೂಡ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಇನ್ನು ಈ ಕೇಸ್ ವಿಚಾರಣೆಯ ಸಮಯದಲ್ಲಿ ಮುಲ್ಲಾ ಇರ್ಫಾನ್ ಮೌನವ್ರತವನ್ನು ಮಾಡ್ತಾ ಇದ್ದಂತೆ. ಮೈ ಕುಚ್ ನಹಿ ಬೋಲುಂಗಾ ಮೈ ಕುಚ್ ನಹಿ ಖಾವುಂಗಾ ಅಂತ ಹೇಳ್ತಾ ಸ್ಟ್ರೈಕ್ ಬೇರೆ ಮಾಡ್ತಾ ಇದ್ದಂತೆ. ಆಗ ಅವನು ಬಾಯಿ ಬಿಡಿಸೋದಕ್ಕೆ ಪೊಲೀಸರು ಬಳಸಿದ್ದು ಅವನು ಮನೆಯಿಂದ ತಗೊಂಡು ಬಂದಿದ್ದ ಮೊಬೈಲ್ ಫೋನನ್ನು. ಆ ಫೋನ್ನ ಟೆಲಿಗ್ರಾಮನ್ನು ಓಪನ್ ಮಾಡಿದ ಪೊಲೀಸರಿಗೆ ಅದರಲ್ಲಿ ಪಾಕಿಸ್ತಾನ ಮೂಲದ ಉಗ್ರನೊಬ್ಬ ಆಪರೇಟ್ ಮಾಡ್ತಾ ಇದ್ದ ಟೆಲಿಗ್ರಾಮ್ ಚಾನಲ್ ಒಂದು ಸಿಕ್ತು. ಅದರಲ್ಲಿ ಮುಲ್ಲಾ ತುಂಬಾ ಆಕ್ಟಿವ್ ಆಗಿದ್ದು ಗೊತ್ತಾಯ್ತು. ಪಾಕಿಸ್ತಾನದಲ್ಲಿ ಕುಳಿತಿದ್ದ ಜೈಷ್ನ ಉಗ್ರ ಉಮರ್ ಬಿನ್ ಕಟಾಬ್ ಅನ್ನೋನು ಈ ಇರ್ಫಾನ್ಗೆ ರೆಗ್ಯುಲರ್ ಆಗಿ ಸಂದೇಶಗಳನ್ನು ಕಳುಹಿಸ್ತಾ ಇದ್ದ. ಇದೆಲ್ಲವನ್ನ ನೋಡಿದ ಮೇಲೆ ಕುಚ್ ನಹಿ ಖಾವುಂಗಾ ಅಂತಿದ್ದವನಿಗೆ ಪೊಲೀಸರು ಲಾಠಿ ಏಟುಗಳನ್ನು ತಿನ್ನಿಸಿದ್ದಾರೆ. ಅಲ್ಲಿಗೆ ಮುಲ್ಲಾ ಬಾಯಿ ಬಿಡದೆ ದಾರಿ ಇಲ್ಲ ಅನ್ನೋ ಪರಿಸ್ಥಿತಿಗೆ ಬಂದಿದ್ದಾನೆ. ಅದರ ಜೊತೆಗೆ ಈ ಮುಲ್ಲಾನ ಪರಮಾಪ್ತ ಇದ್ನಲ್ಲ ಮುಲ್ತಾಶ್, ಅವನು ಪ್ಯಾನ್ ಇಂಡಿಯಾ ಟೆರರ್ ಗ್ರೂಪ್ನ ಭಾಗ ಆಗಿದ್ದ. ಇವರೆಲ್ಲ ಫರ್ಜಾಂದನ್ ದಾರುಲ್ ಉಲೂಮ್ ದಿಯೋಬಂದ್ ಅನ್ನೋ ಹೆಸರಲ್ಲಿ ಒಂದು ಗ್ರೂಪ್ ಅನ್ನು ಮಾಡಿಕೊಂಡಿದ್ರು. ಈ ಎಲ್ಲ ಮಾಹಿತಿಗಳು ಸಿಕ್ಕಿದ ಮೇಲೆ ಮುಲ್ಲಾ ಇರ್ಫಾನ್ ಹಾಗೂ ಅವನ ಆಪ್ತ ಮುಲ್ತಾಶ್ ಇಬ್ಬರು ಕೂಡ ಸತ್ಯವನ್ನು ಒಪ್ಕೋಬೇಕಾಗಿ ಬಂತು. ವೈದ್ಯನ ಮನೆಯಲ್ಲಿ AK-47 ಇದೆ ಅನ್ನೋದನ್ನ ಹೇಳಿದ್ದು ಕೂಡ ಇದೇ ಇರ್ಫಾನ್ನೇ. ಇನ್ನು ಈ ಮುಲ್ತಾಶು ಮುಜಾಮಿಲ್ನನ್ನ ಪೊಲೀಸರಿಗೆ ಹಿಡಿದುಕೊಟ್ಟಿದ್ದ. ಇದರ ಜೊತೆ ಜೈಷ್ನ ಈ ಪ್ಲಾನ್ಗೆ ಏನೆಲ್ಲ ಸರಕುಗಳನ್ನ ವ್ಯವಸ್ಥೆ ಮಾಡಿಕೊಳ್ಳಲಾಗಿತ್ತು ಅನ್ನೋದನ್ನು ಕೂಡ ಮುಲ್ಲಾ ಇರ್ಫಾನ್ ಬಾಯ್ಬಿಟ್ಟ. ಅವನು ಅಮೋನಿಯಂ ನೈಟ್ರೇಟ್ ಜೊತೆ IEDಗಳನ್ನು ಮಾಡೋದಕ್ಕೆ ಬೇಕಾದ ಬ್ಯಾಟ್ರಿ, ಟೈಮರ್, ಡೆಟೋನೇಟರ್ಗಳನ್ನು ಮುಜಾಮಿಲ್ನ ಫರೀದಾಬಾದ್ನ ಮನೆಯಲ್ಲಿ ಅಡಗಿಸಿಡಲಾಗಿತ್ತು. ಇದೆಲ್ಲ ಮಾಹಿತಿಯನ್ನ ಇರ್ಫಾನ್ ಕೊಟ್ಟ ನಂತರ ಭಾರತದಲ್ಲಿ ನಡೀಬೇಕಿದ್ದ ದೊಡ್ಡ ಪ್ರಮಾಣದ ದಾಳಿಯನ್ನ ಜಮ್ಮು ಕಾಶ್ಮೀರದ ಪೊಲೀಸರು ತಪ್ಪಿಸೋದಕ್ಕೆ ಸಾಧ್ಯ ಆಯಿತು. ಇಲ್ಲದೆ ಹೋಗಿದ್ದಿದ್ರೆ ಈ ಡಾಕ್ಟರ್ಗಳು ಯಾವ್ಯಾವ ಜಾಗದಲ್ಲಿ ಎಷ್ಟೆಷ್ಟು ಸ್ಫೋಟಗಳನ್ನು ಮಾಡಿಬಿಡ್ತಾ ಇದ್ರು ಏನೋ. ಗೆಳೆಯರೆ, ಇವ್ರು ಯಾರೂ ಕೂಡ ಪಂಕ್ಚರ್ ಅಂಗಡಿಗಳಲ್ಲಿ ಕೆಲಸ ಮಾಡೋರು, ಗುಜರಿ ಆಯೋರು ಅಲ್ಲ. ಇವರೆಲ್ಲ ಮೆಡಿಕಲ್ ಡಿಗ್ರಿ ಹೋಲ್ಡರ್ಗಳು, ವಿದ್ಯಾವಂತರು, ಕೈ ತುಂಬ ಸಂಪಾದನೆ ಇದ್ದವರು. ಇಂಥವರು ಉಗ್ರವಾದದ ಕಡೆ ಆಕರ್ಷಿತರಾಗಿದ್ರು ಅಂದ್ರೆ ಅಲ್ಲಿ ಅವರನ್ನ ಇನ್ಯಾವ ಹೋರುಗಳು ಆಕರ್ಷಿಸಿದ್ವೋ ಗೊತ್ತಿಲ್ಲ. ಒಂದ್ಸರಿ ಯೋಚನೆ ಮಾಡಿ, ಇವರ ಪೈಕಿ ಒಬ್ಬ ಡಾಕ್ಟರ್ ದೆಹಲಿಯ ರಸ್ತೆಯಲ್ಲಿ ತಾನು ಕೂತಿದ್ದ ಕಾರನ್ನ ಸ್ಫೋಟಿಸಿದಾನೆ. ಹಾಗಲ್ಲದೆ ಇವರು ಕೆಲಸ ಮಾಡ್ತಾ ಇದ್ದ ಆಸ್ಪತ್ರೆಗಳಲ್ಲೋ ಅಥವಾ
ಭಾರತದ ಯಾವುದೇ ಪ್ರತಿಷ್ಠಿತ ಅಥವಾ ಸರ್ಕಾರಿ ಆಸ್ಪತ್ರೆಗಳಿಗೆ ಇದೇ ಡಾಕ್ಟರ್ಗಳು ಅಮೋನಿಯಂ ನೈಟ್ರೇಟ್ ಅನ್ನು ತಗೊಂಡು ಹೋಗಿ ಅಲ್ಲಿ ಇಂಥ ಭಯಾನಕ ಸ್ಫೋಟವನ್ನ ಮಾಡಿಸಿಬಿಟ್ಟಿದ್ರೆ ಇವರನ್ನ ತಡೆಯೋದಿಕ್ಕೆ ಸಾಧ್ಯ ಆಗ್ತಾ ಇತ್ತಾ? ಅದರಿಂದ ಯಾವ ಪರಿಯ ಅನಾಹುತಗಳಾಗಬಹುದಿತ್ತು? ಉಗ್ರವಾದಿ ವಿದ್ಯಾವಂತ ಕೂಡ ಆಗ್ಬಿಟ್ರೆ ಇಂಥ ಸಾಕಷ್ಟು ಅನಾಹುತಗಳು ಉಂಟಾಗೋ ಅವಕಾಶಗಳು ಹೆಚ್ಚಾಗ್ತಾ ಹೋಗುತ್ತವೆ. ಇನ್ನು ಈ ಆಪರೇಷನ್ ಇಲ್ಲಿಗೆ ಮುಗಿಯೋದಿಲ್ಲ, ತನಿಖೆ ಮುಂದುವರಿತಾ ಇದೆ. ಈಗಾಗಲೇ ದೆಹಲಿ ಸ್ಫೋಟ ಪ್ರಕರಣದ ತನಿಖೆಯ ಉಸ್ತುವಾರಿಯನ್ನ ದೆಹಲಿ ಪೊಲೀಸರಿಂದ NIA ಪಡ್ಕೊಂಡಿದೆ. NIA ತನಿಖೆಯಲ್ಲಿ ಈ ಡಾಕ್ಟರ್ ಸಿಂಡಿಕೇಟ್ ಹಾಗೂ ಟರ್ಕಿಯ ನಡುವಿನ ಸಂಬಂಧಗಳು ಕೂಡ ಹೊರಬರ್ತಾ ಇವೆ. ಇವರು ಟರ್ಕಿಗೆ ಭೇಟಿ ಕೊಟ್ಟಿದ್ರು, ಅಲ್ಲಿ ಇವರು ಯಾರನ್ನ ಭೇಟಿ ಮಾಡಿದ್ರು, ಇವರಿಗೆ ಅಲ್ಲಿ ಫಂಡಿಂಗ್ ನೆಟ್ವರ್ಕ್ ಏನಾದರೂ ಶುರುವಾಗಿತ್ತಾ, ಇದರಲ್ಲಿ ಕತಾರ್ನ ಪಾತ್ರ ಏನಾದರೂ ಇದೆಯಾ, ಯಾವ್ಯಾವ ಉಗ್ರ ಸಂಘಟನೆಗಳು ಇದರಲ್ಲಿ ಭಾಗಿಯಾಗಿದ್ವು, ಟರ್ಕಿಗೂ ಇವರಿಗೂ ಇರೋ ಸಂಬಂಧ ಏನು, ಈ ಎಲ್ಲ ಮಾಹಿತಿಗಳನ್ನು ನಿಮಗೆ ಮುಂದಿನ ಸಂಚಿಕೆಯಲ್ಲಿ ಹೇಳ್ತೀನಿ. ಅಂತೂ ಸದ್ಯಕ್ಕೆ ಭಾರತದ ಮೇಲಿದ್ದ ದೊಡ್ಡ ಗಂಡಾಂತರವೊಂದನ್ನು ಪೊಲೀಸರ ಕಾರ್ಯದಕ್ಷತೆ ನಿವಾರಿಸಿದೆ. ಅವರ ಈ ದಕ್ಷತೆಗೆ ಸೆಲ್ಯೂಟ್ ಹೇಳ್ತಾ ಈ ಮಾಹಿತಿಯನ್ನು ಮುಗಿಸ್ತೀನಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.